ಹೌದು, ಏನೋ ಇದೆ ಮಾತ್ರ ಅಲ್ಲ. ನನಗೆ ಅನಿಸ್ದಂಗೆ ಇದು ಮೇ ಬಿ ಬಸ್ ಗ್ಯಾರೇಜು, ಈ ಹೌದು, ವೆಹಿಕಲ್ ಗ್ಯಾರೇಜಸ್ ಎಲ್ಲ ಇರೋದಲ್ಲ ಕಂಪನಿದು. ಅದು ಅನ್ಸುತ್ತೆ ಕಣ. ಹೌದು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಗೋಸ್ಟ್ ಟೌನ್ ಅಂತ ಹೇಳ್ತಾರೆ. ಬಟ್ ನನಗೆ ನಾನು ರಾತ್ರಿ ಎಲ್ಲ ಬಂದಿದ್ದೀನಿ, ಅಡ್ಡಾಡಿದ್ದೀನಿ, ಒಂದಿನ ಉಳಿದಿದ್ದೀನಿ ಸಹ. ಬಟ್ ಎಲ್ಲಿ ಉಳಿದಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ಎಂಕ್ವೈರಿ ಮಾಡೋದು ಬೇಡ ದಯವಿಟ್ಟು, ಆಯ್ತಾ. ಬಟ್ ಯಾವ್ದು ನನಗೇನು ಗೋಸ್ಟ್ ಟೌನ್ ಅನ್ಸಿಲ್ಲ. ಬಟ್ ನಿಜವಾಗ್ಲೂ ಪ್ರಾಣಿಗಳ ಶಬ್ದ ಕೇಳಿಸುತ್ತೆ, ಪಕ್ಷಿಗಳ ಶಬ್ದ ಇಂಪ ಕೇಳಿಸುತ್ತೆ, ಆಯ್ತಾ, ಇಂಪ ಕೇಳಿಸುತ್ತೆ. ಒಳ್ಳೆ ಪ್ರಕೃತಿಯಲ್ಲಿ ಇದೀವಿ ಅಂತೇಳಿ ಒಂದು ಅನ್ಸುತ್ತೆ. ಆದ್ರೆ ಗೋಸ್ಟ್ ಟೌನ್ ಅಲ್ಲ. ಸಿಟಿಯಲ್ಲಿ ಇರೋರು ಒಂದಿನ ಇರ್ಬೋದು ಅಷ್ಟೇ, ಎರಡನೇ ದಿನಕ್ಕೆ ನಾವು ಇರಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಸವಲತ್ತು ಇಲ್ಲ. ಸೆಂಟಿಮೆಂಟ್ಸ್ ಎಲ್ಲ ಕಮಿಟ್ಮೆಂಟ್ಸ್ ಬಿಟ್ಟು, ಹೌದು ನಾನೆಲ್ಲ ತ್ಯಾಗ ಮಾಡಿ ಬರ್ತೀನಿ ಅಂತಂದ್ರೆ ಮಾತ್ರ ಇಲ್ಲಿ ಬದುಕಬಹುದು. ಇಲ್ಲಿರೋ ಜನರು ಅಷ್ಟೇ, ಎಲ್ಲದನ್ನು ತ್ಯಾಗ ಮಾಡಿ ಪಾಪ ಇರೋದ್ರಲ್ಲಿ ಬದುಕ್ತಾ ಇದ್ದಾರೆ. ಸರಿ ಅಮ್ಮ, ಅಂಕಲ್ ಎಲ್ಲಿ? ಬನ್ನಿ, ರೇಷನ್ ಕೊಡಿಸ್ಕೊಳ್ತೀನಿ, ಬನ್ನಿ. ಬರ್ತೀರಾ? ಅಣ್ಣ ಎಲ್ಲೋದ್ರು? ಸಿಕ್ಕಿಲ್ಲ. ಓಕೆ, ಸರಿ. ಹಾ, ಎಂತ ಸೀನ್ ಇದು. ಸೂಪರ್, ನಿಜವಾಗ್ಲೂ ಸಕ್ಕತ್ತಾಗಿದೆ. ಬಾಯ್ ಬಾಯ್ ಕಳಸ. ನಮ್ಮಿಂದ ನೋಡಿ ಹಿಂಗ್ ಬರೋರು, ಈಗ ಅಲ್ಲಿಂದ ಬೆಂಗಳೂರಿಂದ ನಾವೆಲ್ಲ ರೈಡ್ ಬರ್ತಾ ಇದ್ದೀವಿ. ಈಗಲೂ ವರ್ಷ ಇಲ್ಲಿ ಬಂದೇ ಬರ್ತೀನಿ ನಾನು. ನಾ ಕಂಡ ಕುದುರೆ ಮುಖ ಬೇರೆ. ಹೌದು, ಓಕೆನಾ. ಕುದುರೆ ಮುಖ ಅನ್ನೋ ಸ್ವರ್ಗ ಅಂತ ಟ್ಯಾಗ್ ಹಾಕ್ತಿದ್ದೆ, ಈಗ ಹಳೇದು ಸೇರ್ಸಾಕ್ತೀನಿ ನಾನು. ಕುದುರೆ ಮುಖ ಅನ್ನೋ ಸ್ವರ್ಗ ಅಂತ ಹಾಕಿದ್ದ ಹಿಂದೆ, ಈಗ ನಾ ಕಂಡ ಕುದುರೆ ಮುಖ ಅನ್ನೋದು ಈಗ. ಸೊ ನಾನು ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ, ಈಗ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಇದು ಮಾಡ್ತಾರೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ. ಅಟ್ಲೀಸ್ಟ್ ಒಬ್ರಿಗಾದ್ರೂ ಮೆಸೇಜ್ ಹೋಗ್ಲಿ. ಇದು ಇಲ್ಲಿ ಬರ್ತಾ ಇರ್ತಾರೆ, ವೀಕೆಂಡ್ಸ್ ಆದ್ರೆ ಇಲ್ಲಿ ತುಂಬಾ ಇರ್ತಾರೆ. ವೀಕೆಂಡ್ಸ್ ಅಲ್ಲಿ ಕುರಂಜಿ ಟ್ರೆಕ್ಕಿಂಗ್ ಅಂತೇಳಿ ಟ್ರಾವೆಲ್ ಏಜೆಂಟ್ಸ್ ತುಂಬಾ ಜನ ಇದ್ದಾರೆ. ಸೀರಿಯಸ್ಲಿ, ಓಕೆ, ವಾಟ್ ಎವರ್, ಅವ್ರು ಇಷ್ಟೆಲ್ಲ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈಗ ಕುದುರೆ ಮುಖ ಟ್ರೆಕ್ಕಿಂಗ್, ಕುರಂಜಿ ಟ್ರೆಕ್ಕಿಂಗ್ ಅಂತೇಳಿ ಪರ್ ಪ್ಯಾಕೇಜ್ 5000 ತಗೊಂತಾರೆ. ಅಲ್ಲಿಂದ ಬಸ್ ತಗೊಂಡು ಬಂದು ಇಲ್ಲಿ ಒಂದು ಅವ್ರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಗೈಡ್ ಚಾರ್ಜ್ ಅಂತೆಲ್ಲ ಮೇಂಟೈನ್ ಮಾಡಿ ಎಲ್ಲ ತಗೊಂತಾ ಇದ್ದಾರೆ. ಸೊ ಅಂತವ್ರು ಏನ್ ಮಾಡ್ಲಿ, ಬಂದವರು ಅಷ್ಟೇ, ಏಜೆಂಟ್ಸ್ ಸಹ ಇಂಥವ್ರಿಗೆ ಸಪೋರ್ಟ್ ಮಾಡಿ. ನೀವು ಏನ್ ಗೊತ್ತಾ, 5000 ತಗೋತೀರಾ, ಒಂದು 300 ರೂಪಾಯಿ ಖರ್ಚು ಮಾಡಿ ಗುರು. 10 ಏಜೆಂಟ್ಸ್ ಇದ್ರೆ 3000 ರೂಪಾಯಿ ದುಡ್ಡಾಯ್ತು. 3000 ರೂಪಾಯಿ ಅಂತಂದ್ರೆ ನಿಮಗೆ 300 ರೂಪಾಯಿಗೆ ಒಂದ್ 3 ದಿನ ರೇಷನ್ ನಡೆಯೋದು ಇಲ್ಲಿ ವಾತಾವರಣಕ್ಕೆ. ಆ ನೇಚರ್ನ ನೀನ್ ಇಂಪ್ರೆಸ್ ಮಾಡಿ ಇಲ್ಲಿ ಕರ್ಕೊಂಬರಕ್ ಗೊತ್ತಿದೆ. ಇಲ್ಲಿ ದುಡಿಮೆ ಮಾಡ್ತಾ, ಇಲ್ಲಿದ್ದು ನೇಚರ್ ದುಡಿಮೆ ಮಾಡ್ತಾ ಇದೆಯಾ ನೀನು. ಸೊ ಇಲ್ಲಿವರೆಗೆ ಒಂದು ಕಾಂಟ್ರಿಬ್ಯೂಷನ್ ಬೇಡ ನಿನ್ನಿಂದ. ಹೌದಲ್ಲ, ಅದು ನನ್ನ ಯೋಚನೆ ಅಷ್ಟೇ. ನಿಜ ಖಂಡಿತ. ಆಸ್ ಎ ನಾವು ಟ್ರಾವೆಲರ್ ಆಗಿ ಇವಾಗ ಅದೇ ಮಾಡ್ತಾ ಇರೋದು ಪ್ರಮೋದ್. ನಾವು ಅಷ್ಟೇ, ಆಯ್ತಾ. ಖಂಡಿತ ನಮ್ಮಿಂದ ಆಗೋಷ್ಟು ನಾವು ಮಾಡೋಣ, ಡೆಫಿನೆಟ್ಲಿ. ಶೋರ್, ಓಕೆ. ಚಲೋ, ಮುಗೀತು. ಸಂಸ್ಥೆ ಎಂಟ್ರಿ ಆಗ್ತಾ ಇದೀವಿ. ಖುಷಿ ಆಯ್ತು ಇವತ್ತು ಬಂದಿದ್ದು. ನಿಜ ನಾನೇನು ಯೂಟ್ಯೂಬರ್ ಅಲ್ಲ, ನನ್ನ ಬಾಲ್ಯ ಗೆಳತಿ ಕರೆದು ಎಲ್ಲ ಒಂದು ಚಾನಲ್ ಮಾಡ್ಕೊಂಡಿದ್ದೆ. ಸುಮ್ಮನೆ ಒಂದು ಟೈಮ್ ಪಾಸಿಗೆ ಒಂದು ವಿಡಿಯೋ ಎಡಿಟ್ ಮಾಡೋದು, ಶೋಕಿ ಮಾಡೋದು ಇಂತೆಲ್ಲ ಮಾಡ್ತಿದ್ದೆ. ಬಟ್ ಇವತ್ತು ನನಗೆ ತುಂಬಾ ಒಂದು ಒಳ್ಳೆ ವಿಚಾರಗಳನ್ನ ನನಗೆ ತೋರಿಸ್ಕೊಟ್ಲು. ಖುಷಿ ಆಯ್ತು. ಇನ್ನು ಮುಂದೆ ಹಿಂಗೆ ಸಿಗ್ತಾ ಇರೋಣ ಇವಳು ಚಾನಲಲ್ಲಿ. ಆಮೇಲೆ ನಾವು ಹಿಂಗೆ ಮಾತಾಡ್ತೀವಿ ಅವಳು ಅಂತ ತಪ್ಪು ತಿಳ್ಕೊಬೇಡಿ, ಮತ್ತೆ ಒಂದು ಕಾಂಟ್ರವರ್ಸಿ ಮಾಡಬೇಡಿ, ಆಯ್ತಾ. ಓಕೆ, ನಾವೆಲ್ಲ ಒಳ್ಳೆ ಸ್ನೇಹಿತರು, ಬಾಲ್ಯ ಸ್ನೇಹಿತರು. ಅಂದ್ರೆ ವಿಶ್ವಾಸಕ್ಕೆ ತುಂಬಾ ಗೆಳತನಕ್ಕೆ ಭಾರಿ ಗೌರವ ಇದೆ, ಅದನ್ನ ಉಳಿಸ್ಕೊಂಡ್ ಬಂದಿದೀವಿ ಇಲ್ಲಿ ತನಕ. ಸೊ ಚಲೋ, ಬಾಯ್ ಬಾಯ್. ಕ್ಯಾಮ್ರಾ ಸೈ ಮುಂದೆ ಒಳ್ಳೆ ನೇಚರ್ ಕಾಡ್ತಿದೀವಿ ವ್ಯೂವರ್ಸಿಗೆ. ತೋರ್ಸೋಣ. ಮುಂದಿನ ದಾರಿ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ದಾರಿ. ಸೊ ಇವನಿಂದ ಈ ಒಂದು ಸೀರೀಸ್ ಆರಂಭ ಆಗಿದೆ. ಮುಂದೆ ಇನ್ನೂ ಸಾಕಷ್ಟು ಹಳ್ಳಿಗಳನ್ನ ನಿಮ್ಮ ಮುಂದೆ ತರ್ತೀನಿ ನಾನು. ಒಟ್ಟಿಗೆ ಭೇಟಿ ಕೊಡ್ತೀವಿ. ಒಟ್ಟಿಗೆ ಇನ್ನೂ ತುಂಬಾ ಹಳ್ಳಿಗಳನ್ನ ಆಲೋಚನೆ ಮಾಡ್ತಾ ಇದೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಪ್ಲಾನ್ ಇದೆ, ಸಿಗೋಣ. ನಮ್ ಜೊತೆ ನೀವು ಇರಿ. ಸೀರೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಅಷ್ಟೇ. ನೀವು ಜೊತೆಗಿರ್ಬೇಕು, ಏನಂತೀರಾ? ಹೌದು, ಚಟಪಟ ಅಷ್ಟೇ. ಓಕೆ ಜನರೇ, ಆಯ್ತಾ. ಸಾರಿ ಕಿಪ್ಪಿ, ನಿನ್ನ ಡೈಲಾಗ್ ನಾನು ಹೇಳ್ತಾ ಇದ್ದೀನಿ. ನೋಡಿ ಜನರೇ, ಬಟ್ ನಿನ್ನ ಮೇಲೆ ಅಭಿಮಾನದಿಂದ ಅಷ್ಟೇ. ಓಕೆನಾ? ನೀ ಬೆಳಿಬೇಕು. ಇಮಿಟೇಟ್ ಮಾಡಿ ನಿಮ್ಮನ್ನ ಇದ್ ಮಾಡಿದ್ವಿ ಅಂತ ಅನ್ಕೋಬಿಡಿ. ಪ್ರೀತಿಯಿಂದ ಯಾವತ್ತೋ ಒಂದು ಹೆಣ್ಣು ಮಗಳು ಆ ಮಟ್ಟಕ್ಕೆ ನೀವು ಮಾತಾಡಿದಿರಂತ ನಿಮ್ಮನ್ನು ಪ್ರೋತ್ಸಾಹ ಮಾಡೋದೇ ನಮ್ಮ ಧರ್ಮ, ಅಷ್ಟೇ. ಓಕೆನಾ? ಸದ್ಯಕ್ಕೆ ಇಷ್ಟ ಹೇಳ್ತಾ ಈ ವ್ಲಾಗ್ ನ ಮುಗಿಸೋಣ. ಮತ್ತೆ ಸಿಗೋಣ ನೆಕ್ಸ್ಟ್ ಸೀರೀಸ್ ಅಲ್ಲಿ.